ಗಳನ್ನು ಸವಿಸ್ತಾರವಾಗಿ ಹೇಳಿದ್ದೀವಿ. ನಮಗೆ ಈ ರಸ್ತೆ 2-3 ಬಾರಿ ಬದಲಾವಣೆ ಆಗಿದೆ. ನಮ್ಗೆ ಗೊತ್ತಿರುವ ಹಾಗೆ ಮೊದಲು ಬೀದರ್ ಬೆಂಗಳೂರು ಇತ್ತು, ಆನಂತರ ಬೀದರ್ ಶ್ರೀರಂಗಪಟ್ಟಣ ಆಯಿತು. ಈ ಸದ್ಯ ಪ್ರೆಸೆಂಟ್ ಏನಿದೆ ಅಂತಂದರೆ ಜೇವರ್ಗಿ ಟು ಚಾಮರಾಜನಗರ ರಸ್ತೆ ಅಂತ ಆಗಿದೆ. ಹೌದು, ಹಾಂ. ಈ ರೀತಿಯಾಗಿ ಬದಲಾವಣೆ ಆಗಿರುವುದರಿಂದ 150 ಈ ರಸ್ತೆ ಈ ಎರಡೂ ಸೈಡು ಏನಿದೆ ಶೋಲ್ಡರ್ ಸಹಿತ ರಿಪೇರಿ ಮಾಡ್ತಾ ಇಲ್ಲ. ಈ ಎರಡು ಕಡೆ ಶೋಲ್ಡರ್ ಯಾವ ರೀತಿ ಆಗಿದೆ ಅಂತಂದ್ರೆ ರಸ್ತೆ ಕೆಳಗಿಳಿಸ್ಬೇಕಾದ್ರೆ ಸುಮಾರು 2 ಫೀಟ್ ಕೆಳಗಡೆ ತಗ್ಗಿದೆ. ಇವತ್ತು ಒಂದ್ಸಲ ಅಲ್ಲಿವರೆಗೆ ನೋಡಿ ಬನ್ನಿ. ಗೊಲ್ಪಲ್ಲಿಯಿಂದ ಹಿಡ್ಕೊಂಡು ಹತ್ತಿಗುಡ್ರವರೆಗೆ ರೋಡ್ ವೈಡ್ ಏನಿದೆಯಲ್ಲ ಆ ಕಡೆ ಈ ಕಡೆ ಎಷ್ಟು ಅಂತಂದ್ರೆ ಆಳ ಎಷ್ಟಿದೆ ಅಂತಂದ್ರೆ 1 ಫೀಟ್ 2 ಫೀಟ್ ತಗ್ಗಿದೆ. ಜೇರ್ಕರ್ತ ರಸ್ತೆ ಏನಾದ್ರೂ ಕೆಳಗಡೆ ಇಳಿತಪ್ಪ ರೋಡ್ ಆ ಬಸ್ಸೇ ಕೂಡ ಏನಾಗ್ತಂದ್ರೆ ಪಲ್ಟಿ ಹಾಕ್ತಕ್ಕಂಥ ಚಾನ್ಸ್ ಇದೆ. ಯಾಕೆ ಈ ಒಂದು ರಸ್ತೆಯನ್ನು ಮಾಡ್ತಾ ಇಲ್ಲ? ನಮಗೆ ಮೊದಲು ಅನ್ಯಾಯ ಆಗಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ಅನ್ಯಾಯ ಆಯ್ತು ನಮಗೆ. ಒಂದು ರಸ್ತೆ ಎಲ್ಲಿವರೆಗೆ ಮಾಡಿದ್ರು ಅಂದ್ರೆ ಉಮನಾಬಾದ್ಲಿಂದ ಹತ್ತಿಗೂಡ್ರವರೆಗೆ ಮಾಡಿದ್ರು ರಸ್ತೆ. ಹತ್ತಿಗೂಡ್ರಲಿಂದ ಈ ಕಡೆ ಮಾಡಲಿಲ್ಲ ರಸ್ತೆ. ಯಾಕೆ ಮಾಡಲಿಲ್ಲ? ಅಲ್ಲೇ ಒಂದು ಅನ್ಯಾಯ ಆಯಿತು. ಅನಂತರ ಈ ರಸ್ತೆ ಏನೈತಿ ಬೀದರ್ ಬೆಂಗಳೂರು ಆದ ನಂತರ ಈ ರಸ್ತೆ ಮತ್ತೆ ಒಂದು ಸೈಡ್ ರೋಡ್ ವೈಡ್ ಆಗಿ ಇಲ್ಲಿ ಹತ್ತಿಗೂಡ್ರಲಿಂದ ಆ ಕಡೆ ಒಂದು ರೋಡ್ ಹೋಯ್ತು. ನಂತರ ಬೀದರ್ ಶ್ರೀರಂಗಪಟ್ಟಣ ಆದ ನಂತರ ಈ ರಸ್ತೆ ಯಾಕೆ ಟೆಂಡರ್ ಆಗಲಿಲ್ಲ? ಕಾರಣ ಏನು? ಈ ರಸ್ತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು? ಬಜೆಟ್ ಇದಕ್ಕೆ ಈ ರೀತಿ ರಸ್ತೆ ಅವಶ್ಯಕತೆ ಇದೆ, 150 ನ್ಯಾಷನಲ್ ಹೆದ್ದಾರಿ ಇದೆ ಅನ್ನತಕ್ಕಂಥ ಗಮನಕ್ಕೆ ತಗೊಂಡು ಬಂದು ಇದನ್ನು